ನಮ್ಮ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರು ಪಾಟೀಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ದೆ. ಅವ್ರು ರಾತ್ರಿ ಬಂದರು. ಇವತ್ತು ಬೇರೆ ಅವರ ಬಜೆಟ್ ಮೀಟಿಂಗ್ಸ್ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಜವಾಬ್ದಾರಿ ಸೋಮಣ್ಣವ್ರ ಮುಖಾಂತರ ಫೈಲ್ಸ್ ಎಲ್ಲ ಬರಬೇಕು ಅಂತ ಕೂಡ ನಿರ್ದೇಶನ ಇದೆ. ಸೊ ಅದಕ್ಕೆ ಸೋಮಣ್ಣವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಮೊನ್ನೆ 2ನೇ ತಾರೀಕು ಅಂದರೆ 4 ದಿನದ ಹಿಂದೆ ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅವರು 3 ವಾರದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು, ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದರು. ಹಿಂದೆ 3 ತಿಂಗಳು ಟೈಮ್ ಇತ್ತು. ನಾವು ಅಸೆಂಬ್ಲಿಲಿದ್ದೋ, ನಮ್ಗೆ ಇನ್ನೊಂದು ದಿನ ಟೈಮ್ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೋ. ಈಗ 2ನೇ ತಾರೀಕು ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾನು ಅವ್ರಿಗೆ ಟೈಮು ಫಿಕ್ಸ್ ಮಾಡಿ, ನೀವು ಯಾವ್ದು ಬೇಕಾದ್ರೆ ರೆಡಿ ಇದ್ದೀನಿ. ಯಾಕೆಂದ್ರೆ ನಾವು ಒಬ್ಬರೇ ಮಾತಾಡೋದಲ್ಲ, ತಮಿಳ್ನಾಡು ಕೂಡ ಅವ್ರಿಗೆ ಕರೆಸಬೇಕು. ಮುಂಚಿತವಾಗಿ ಅದು ಬ್ರೀಫ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಟೈಮ್ ಕೇಳಿದ್ದೆ. ಸೊ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರೆ ಅಫಿಷಿಯಲ್ ಆಗಿ ನಮ್ಮ 3-4 ಡೇಟ್ ಪ್ರಪೋಸಲ್ಸ್ನ, ಯಾಕೆಂದರೆ ನಾವು ಅವ್ರದ್ದು ಪಾರ್ಲಿಮೆಂಟು ಶುರು ಆಗ್ತಾ ಇದೆ, ಅಷ್ಟರೊಳಗಡೆ ನಾವೊಂದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವರು ಡೇಟ್ ಕೊಡ್ತೀವಿ ಅಂತ. ಅದಾದಮೇಲೆ ತಿರ್ಗಾ ಅವರು ಸುಪ್ರೀಂ ಕೋರ್ಟ್ ಏನೋ ಒಂದು ಡೈರೆಕ್ಷನ್ಸ್ ಇದೆ, ನಿಮ್ಮಲ್ಲೇ ನೆಗೋಸಿಯೇಷನ್ ಮಾಡಿಕೊಂಡ್ರೆ ಒಳ್ಳೇದು ಅಂತ. ಏಕೆಂದರೆ ಇದು ನಮ್ಮ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕುಡಿಯೋ ನೀರಿಂದು ಪೆನ್ನಾ ರಿವರ್ ಏನವ್ರಿಗೆ ತೊಂದರೆ ಆಗಲ್ಲ, ಬಟ್ ಅವ್ರ ಸ್ಟೇಟು ತೊಂದರೆ ಆಗ್ತದೆ ಅಂತ. ಕೋಲಾರಲ್ಲಿ ಎಷ್ಟು ನೀರು ಸಮಸ್ಯೆ ಇದೆ ಅಂತ ನಿಮಗೆ ಅರಿವಿದೆ. ಹೊಸಕೋಟೆಗೂ ಆ ನೀರು ಬರುವಂಥದ್ದು ಇದೆ. ಸೊ ಈಗಾಗಲೇ ಆ ಭಾಗಕ್ಕೆಲ್ಲ ನಾವು ವೇಸ್ಟ್ ಆಗ್ತಿದ್ದ ನೀರನ್ನ ತೆಗೆದುಕೊಂಡು ಹೋಗಿ ಹಾಕ್ತಾ ಇದ್ದೀವಿ. ಒಳ್ಳೆ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ನೋಡಿ ಹಿಂದೆ ಸೆಂಟ್ರಲ್ ಗೌರ್ಮೆಂಟು ಭಾಳ ಅಪ್ರಿಷಿಯೇಷನ್ ಎಲ್ಲ ಕೊಟ್ಟಿತ್ತು. ಅದು ಆಮೇಲೆ ನಮ್ಮ ವೃಷಭಾವತಿ ಎರಡನ್ನೂ ವೇಸ್ಟ್ ವಾಟರ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ವಾಟರ್ ಟೇಬಲ್ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಅಲ್ಲೇ ಸೆಟಲ್ಮೆಂಟು, ಟ್ರಿಬ್ಯುನಲ್ ಮತ್ತೊಂದೆಲ್ಲ ಹೋದರೆ ಭಾಳ ಲೇಟ್ ಆಗ್ತದೆ. ಸುಮ್ಮನೆ ಕೋರ್ಟು ಕಚೇರಿ ಲಾಯರ್ಗಳಿಗೆ ಹೆಚ್ಚಿಗೆ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಮತ್ತು ಬೇರೆ ನಾನು ಪ್ರಹ್ಲಾದ್ ಜೋಶಿನೂ ಟೈಮ್ ಕೇಳಬೇಕು ಅಂತಿದ್ದೆ, ಇವತ್ತು ಆಗ್ತಾ ಇಲ್ಲ. ಏಕೆಂದರೆ ಅದು ಅವರು ಫಾರೆಸ್ಟ್ ಅವರು ನಮಗದೇ ಟೈಮ್ ಕೊಡ್ತೀವಿ ಅಂತ ಹೇಳಿ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಈ ಮಧ್ಯದಲ್ಲಿ ಲೋಕಲ್ ಮಿನಿಸ್ಟರ್ಸ್ನ ಇನ್ನೊಂದ್ಸತಿ ಬಂದು ನಾನು ಭೇಟಿ ಮಾಡ್ತೀನಿ. ಆಮೇಲೆ ನಮ್ಮ ಹಣದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಮಗೇನು 5,200 ಕೋಟಿ ಕೊಡಬೇಕು ಅಂತ, ಏನೋ ರಿಡಕ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಇನ್ನು ನನಗದು ಸರಿಯಾದ ಮಾಹಿತಿ ಇಲ್ಲ. ಅದೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಪ್ರಾಜೆಕ್ಟ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ, ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇದ್ದೀವಿ.